ಜಿಲ್ಲೆಯಲ್ಲಿ ಇನ್ನೂರು ಪುಟಾಣಿ ಗ್ರಾಮದಲ್ಲಿ ಈ ಥರ ಒಂದು ಬಹಳ ಅಮಾನವೀಯವಾದ ಒಂದು ಕೃತ್ಯ ಆಗಿದೆ ಅಂತ ಮಾಹಿತಿ ಬಂದ ಕೂಡಲೇ ನಾನು ನಮ್ಮ ಎಸ್ ಪಿ ಅವರಿಗೆ, ನಮ್ಮ ಅಡಿಷನಲ್ ಎಸ್ ಪಿ ಅವರಿಗೆ ಉಳಿದಿದ್ದೆಲ್ಲ ಕೆಲಸ ಬಿಟ್ಬಿಡಿ, ಸೆಷನ್ ನಡೀತಾ ಇತ್ತು, ಬೇರೆ ಬೇರೆ ಕೆಲಸ ಇತ್ತು, ನಾನು ಹೇಳಿದೆ ಅದೆಲ್ಲ ಬಿಟ್ಟು ಇಮ್ಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ 9 ಗಂಟೆ ನನಗೆ ಮಾಹಿತಿ ಬಂತು, 9:15 ಒಳಗೆ ಎಲ್ಲ ಇಲ್ಲಿತ್ತು. ಈಗ ನಾನು ಮನೆಗೆ ಹೋಗಿದ್ದೆ, ಅವ್ರ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ. ಪಾಪ ಅವ್ರದ್ದೇನು ರೀ ತಪ್ಪು, ಪಾಪ ಮನೇಲಿ ಹೆಣ್ಮಗು ಗಂಡು ಮಕ್ಕಳು ಅಂತ ಪಾಪ ಆಕೆಗೇನೋ ವಿವಾಹ ಏನೋ ನಿಶ್ಚಯ ಮಾಡ್ತಾರೆ. ಇದು ಒಂದು ಅಮಾನವೀಯ ಕೃತ್ಯ. ಯಾವುದೇ ಕಾರಣಕ್ಕೆ ನಾವು ಇದನ್ನು ಯಾವನ್ನು ಮಾಡಿದ್ದಾನೆ ಅವನಿಗೆ ಏನು ಕಾನೂನಿನಡಿಯಲ್ಲಿ ಏನು ನಮಗೆ ಅವಕಾಶ ಇದೆ 100% ನಾವು ಮಾಡ್ತೀವಿ. ಓಕೆ. ಎರಡನೇದು, ಆ ಕೂಡಲೇ ನಮ್ಮ ಬಂದ ಕೂಡಲೇ ನಮ್ಮ ಎಸ್ ಪಿ ಅವರು ಅವರ ತಂದೆಯವ್ರನ್ನ ಕೂರಿಸಿ ಮಾತಾಡಿಸಿ ಅವ್ರಿಗೆ ನೀವು ಏನು ನಿಮಗೆ ಮನಸ್ಸಿಗೆ ಯಾವ ರೀತಿ ಅನಿಸ್ತದೆ ಅದು ಯಾವ ಥರ ಇದ್ದು ನಿಮಗೆ ದೂರ ಬರ್ಕೊಡಿ, ಅದರಲ್ಲಿ ಏನು ಅಂಶಗಳು ಬೇಕಾದರೂ ನೀವು ಬರ್ಕೊಡಿ ಅಂತ ನಾವು ವಿನಂತಿ ಮಾಡಿ ಅವರು ಬರೆದು ಕೊಟ್ಟ ಕೂಡಲೇ ಅವರೊಂದು ಮರ್ಡರು ಮತ್ತು ಅತ್ಯಾಚಾರ ಆಗಿದೆ ಅಂತ ಅವ್ರು ಬರ್ಕೊಟ್ರು. ಇಮ್ಮಿಡಿಯೇಟಾಗಿ ಅದೇ ಸೆಕ್ಷನ್ಗಳನ್ನ ನಾವು ಹಾಕಿ ನ್ಯಾಯಾಲಯಕ್ಕೆ FIR ಕಳಿಸ್ಕೊಟ್ಟು ಆ ಕೂಡಲೇ ನಾವು ಅದು ರುಟೀನಾಗಿ ಯಾರೋ ಇನ್ಸ್ಪೆಕ್ಟರ್ ಯಾರೂ ಬೇಡ ಅಂತೇಳಿ ಉಪವಿಭಾಗದ ಮುಖ್ಯಸ್ಥರು ನಮ್ಮ DSPಗೆ ತನಿಖಾಧಿಕಾರಿ ಮಾಡಿ ಅವ್ರಿಗೆ ಇಡೀ ರೇಂಜ್ನಲ್ಲಿ ಯಾರ್ಯಾರು ಬೇಕೋ ಅವರು ಹೆಸರು ಕೊಟ್ಟರು, ಎಲ್ಲರನ್ನೂ ತರಿಸ್ಕೊಟ್ಟು ಏನೊಂದು ವಾರ 15 ದಿವಸದಲ್ಲಿ ಆಗಬೇಕಾಯ್ತು ತನಿಖೆನ ಅವರು ಇಡೀ ಅರ್ಧ ದಿನದಲ್ಲಿ ಕವರ್ ಮಾಡಿದ್ದಾರೆ. ಈಗ ಏನು ದೂರಿನಲ್ಲಿ 4 ಜನದ ಹೆಸರು ಹಾಕ್ಕೊಟ್ಟಿದ್ರು, 3 ಜನನ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ಅವ್ರನ್ನ ಬಹಳ ವಿವರವಾಗಿ ಏನು ತನಿಖಾ ಕಾರ್ಯಗಳು ನಾವು ಏನು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ, ನಮ್ಮ ತನಿಖಾ ತಂಡ ಮಾಡ್ತಾ. ಇದರಲ್ಲಿ ಇಮ್ಮಿಡಿಯೇಟಾಗಿ ನಾವು ಒಂದು FSL ಟ್ರೈನ್ಡ್ ಸೋಕೋ ಟೀಮ್ನ ಕರ್ಕೊಂಡ್ಬಂದು ಯಾವುದೇ ಸಾಕ್ಷ್ಯಾಧಾರ, ಯಾಕೆಂದರೆ ಇವತ್ತು ನಾವು ಬಂದಿದ್ದೀವಿ ನೀವೆಲ್ಲ ಇದ್ದೀರಾ, ಇದಕ್ಕೊಂದು ಕಾವಿದೆ. ಇದು 6 ತಿಂಗಳಾದಮೇಲೆ ಕೋರ್ಟಿಗೆ ಬಂದಾಗ ಇದೆಲ್ಲ ಕೌಂಟ್ ಆಗೋದು. ಇದು ನ್ಯಾಯಾಲಯದ ಮುಂದೆ ಯಾರು ಸಾಕ್ಷ್ಯ ನುಡಿತಾರೆ, ಯಾವ ಥರ ಎವಿಡೆನ್ಸ್ ಮಾರ್ಕ್ ಆಗಿತ್ತು, ಇದು ಬಹಳ ಮುಖ್ಯ. ಹಾಗಾಗಿ ನಾವು ಯಾವುದೇ ಒಂದು ಸಣ್ಣ ಕೂದಲೇ ಅಷ್ಟು ಸಾಕ್ಷ್ಯಾಧಾರನೂ ಮಿಸ್ ಆಗಬಾರ್ದು ಅಂಥೇಳಿ ಒಂದು ಸ್ಪೆಷಲ್ ತಂಡಗಳನ್ನ ತಂದು ಹಾಕಿ ಅವ್ರು ಬೆಳಗ್ಗೆಯಿಂದ ಬಹಳ ಡೀಟೇಲಾಗಿ ಇಂಚಿಂಚು ನೋಡಿ ಬಹಳ ಸೈಂಟಿಫಿಕ್ ಆಗಿ ಒಂದು ಕೇಸು ಕನ್ವಿಕ್ಟ್ ಆಗಬೇಕಂದ್ರೆ ಆ ಘಟನಾ ಸ್ಥಳದಿಂದ ಕಲೆಕ್ಟ್ ಆಗಿದ್ದ ಸಾಕ್ಷ್ಯಾಧಾರಗಳು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಯಾವುದೂ ಮಿಸ್ ಆಗದಿದ್ದಂಗೆ ಒಂದು ತನಿಖಾ ತಂಡದ ಎಕ್ಸ್ಪರ್ಟ್ ಸೈಂಟಿಸ್ಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಆ ಸೋಕೋ ತಂಡದವರು ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 2 ಅವರ್ಸು ಹಾಜರಾಗ್ತದೆ, ಎಲ್ಲ ಸೀಜರ್ಸ್ ಆಗುತ್ತೆ. ಸೊ ಇಷ್ಟು ಸಂಪೂರ್ಣ ಪ್ರಕ್ರಿಯೆ ನಾವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಕಾನೂನು ಕ್ರಮದಿಂದ ನುಡಿಸಿಕೊಳ್ಳೋಕ್ಕೆ ಬಿಡಲ್ಲ, 100% ಬಿಡಲ್ಲ. ಈಗಾಗಲೇ ಅವ್ರ ಹೆಸರು ಸಿದ್ದ 4 ಜನಗಳಲ್ಲಿ 3 ಜನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಉಳಿದಿದ್ದು ಬೇರೆ ಇನ್ನೂ ಪಾಪ ಈಗ ತಂದೆಗೆ ಎಲ್ಲ ಗೊತ್ತಿರುತ್ತೆ ಅಂತ ಏನಿಲ್ಲ, ನಾವು ಕಂಪ್ಲೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ನಾವು ನೋಡ್ತೀವಿ. ಅದು ನಮ್ಮ ತನಿಖಾಧಿಕಾರಿಯ ಕೆಲಸ. ಬಹಳ ಡೀಟೇಲಾಗಿ ನೋಡಿ ಇದು ಘಟನೆಗೆ ಯಾವ ಥರ ಆಯಿತು, ಏನಾಯಿತು, ಏನು ಕಾರಣಗಳು, ಇದನ್ನೆಲ್ಲ ಬಹಳ ಡೀಟೇಲಾಗಿ ನಾವು ನೋಡಿ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಳ್ತೀವಿ. ನಿಮ್ಮ ನೋವಿನಲ್ಲಿ ನಾನು ಭಾಗಿಯಿದ್ದೀನಿ. ನನಗೆ ಆ ಮಗಳು ಪಾಪ ಆ ಥರದ ಒಂದು ಮದುವೆ ಮನೆ ಅಲ್ಲಿ ಖುಷಿಯಿಂದ ಇರಬೇಕಾದ ಮನೆ ಇವತ್ತು ಈ ಕೆಲವು ಗಂಭೀರವಾಗಿ ಮಾಡಿರೋ ಕೆಲವು ಕೃತ್ಯಗಳಿಂದ ಬಹಳ ಹಾಗಾಗಿ ಇದನ್ನು 100% ತಾರ್ಕಿಕ